ಕೂತು ಕೂತು ಬೋರ್ ಆಗ್ತಾ ಇದೆಯಾ? ಸರಿ ಎದ್ದೇಳಿ ಎಲ್ಲ. ಖುಷಿ ಆಗೋಗ್ಬಿಡ್ತಾ? ಯಾರಿಗಾದ್ರೂ ಕೆಳಗೆ ಬಿಡ್ತಾ ಇದ್ದೀರಮ್ಮ? ಇಲ್ಲ, ಕುತ್ಕೊಳ್ಳಿ. ಈಗ ಕೈ ಕಟ್ಟಿ ಸ್ಟ್ರೈಟಾಗಿ ಕೂರಿ. ಬೇಗ ಮುಗಿಸ್ಬೇಕು ಅಂದ್ರೆ ಸ್ಟ್ರೈಟಾಗಿ ಕೂರಿ. ಬೇಗ ಮುಗಿಸ್ಬೇಕಾ ಪರವಾಗಿಲ್ಲ, ನಡೆಯುತ್ತಾ? ಮೇಲ್ ನೋಟು ಕೇಳಬೇಡಿ, ಸ್ಟ್ರೈಟಾಗಿ ಕೂರಿಲ್ಲ. ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಈ ದಿನ ನಮ್ಮ ಶಾಲೆಯಲ್ಲಿ ಆಯೋಜಿಸಿರ್ತಕ್ಕಂಥ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಶಾಲೆಗಳೆಡೆಗೆ ವಚನಗಳ ನಡೆಗೆ 128ನೇ ಕಾರ್ಯಕ್ರಮಕ್ಕೆ ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಮತಿ ಇಂದುಮತಿ ಎಸ್ ಬಿಂಗಂ, ಉದ್ಯಮಿಗಳು, ಅಮೆರಿಕ, ಇವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು, ಕಾಯಕ ಯೋಗಿಗಳು ಅನ್ನೋದೇ ಕರಿಬಹುದು, ಸಿದ್ದರಾಮಣ್ಣನವರು ಮತ್ತು ಶಾರದಾ ಮೇಡಮ್ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಹಾಗೆ ಈ ಕಾರ್ಯಕ್ರಮ 128 ಕಾರ್ಯಕ್ರಮಗಳನ್ನ ಮಾಡೋದಷ್ಟು ಸುಲಭ ಅಲ್ಲ. ಅದು ಕಾಲೇಜುಗಳಿಗೆ ಹೋಗಿ ಬಸವಣ್ಣನವರ 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನ ಎಲ್ಲ ಕಡೆ ಮೇಡಮ್ ಹೇಳಿದ್ರು ಪಸರಿಸ್ತಕ್ಕಂಥ, ಅಂದ್ರೆ ಹರಡ್ತಕ್ಕಂಥ, ಮತ್ತೆ ಆ ವಚನಗಳನ್ನ ಗಾಯನ ಮಾಡಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡಿ ಬರ್ತಕ್ಕಂಥದ್ದು ಸುಲಭ ಅಲ್ಲ. ಇಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥ ಶರಣ ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಸರ್ ಅವರಿಗೆ, ರೂಪಾ ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಸತೀಶ್ ಅವರಿಗೂ, ಹಾಗೆ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಮೇಡಮ್ ಬಹಳ ಚೆನ್ನಾಗಿ ನಿಮಗೆ ಹೇಳಿದರು, ದಿನನಿತ್ಯ ನಾವು ಹೇಳ್ತಾ ಇರ್ತೀವಿ. ಹಾಗೆ ಮೇಡಮ್ ಅಪರ್ಣ ಮೇಡಮ್ ಅವ್ರು ಯಾರು ಅಂತ ನಿಮಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿದ್ಯಾ? ಸರ್ ಇದಾರಲ್ಲ ಅಲ್ಲಿ, ಸಿದ್ದರಾಮಣ್ಣವರು ಸರ್ ಇದಾರಲ್ಲ, ಅವರ ಮಗಳವರು, ಸಾರಿ ತಂಗಿ ಮಗಳು, ಗೊತ್ತಾಯ್ತಾ? ಅವರ ಸಿಸ್ಟರ್ ಮಗಳು, ಅವರು ಮತ್ತೆ ಅವರ ಯಜಮಾನರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮತ್ತೆ ಧನ್ಯವಾದಗಳನ್ನ ಕೋರ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇನ್ನ 2 ಅತಿಥಿಗಳಿದ್ದಾರೆ. ಗಂಗಣ್ಣ ಸರ್ ಅವರು, ಹಾಗೆ ಉಮಾಪತಿ ಸರ್ ಅವರು ಕೂಡ ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಕುಮಾರಸ್ವಾಮಿ ಸರ್ ಮತ್ತೆ ರೂಪಾ ಮೇಡಮ್ ಅವ್ರ ಜೊತೆ ಬ್ಯಾಕ್ ಬೋನ್ ಆಗಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಒಬ್ರಿಬ್ಬರ ಕೈಲಿ ಸಾಧ್ಯ ಇಲ್ಲ. ಅದನ್ನ ಬಹಳ ನೀಟಾಗಿ ರೂಪಾ ಮೇಡಮ್ ಹೇಳಿದ್ರು, ಒಬ್ರಿಬ್ಬರ ಮಾಡಕ್ಕಾಗಲ್ಲ. ಅದೊಂದು ಗ್ರೂಪ್ ಇದ್ರೆ, ಅದೊಂದು ಒಗ್ಗಟ್ಟಾಗಿದ್ರೆ, ಒಂದು ಇದಿದ್ರೆ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಪುಟಾಣಿ ನೈನಿಕ ಇವತ್ತು ಸರ್ವಜ್ಞನ ವೇಷದಾಗೆ ನಾನು ಹೇಳಿದ್ದೆ, ಅಕ್ಕಮಹಾದೇವಿ ವೇಷ, ಬಸವಣ್ಣನವರ ವೇಷ ಧರಿಸಿ ಬನ್ನಿ ಅಂತ. ಆತರಕ್ಕೆ ನೀವು ಅದು ಆಗುತ್ತಾ ಇಲ್ವೋ ಅನ್ನೋ ದೃಷ್ಟಿಯಿಂದ ಬಂದಿದ್ದೀರಿ. ಆದರೂ ಕೂಡ ಈ ದಿನ ಎಷ್ಟೊಂದು ವಿದ್ಯಾರ್ಥಿಗಳು ವಚನವನ್ನ ಗಾಯನ ಮಾಡಿದ್ರು. ಎಲ್ಲರಿಗೂ ಕೂಡ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಈ ದಿನ ಸ್ಕಾಲರ್ಶಿಪ್ ಅನ್ನ ಪಡಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಅವಾರ್ಡ್ ಅನ್ನ ಪಡಿತಾ ಇರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಕೂಡ
ನಿನ್ನೆ ನಾನು ಈಗಾಗಲೇ ಬೆಳಗ್ಗೆ ಪ್ರೇಯರ್ ಅಲ್ಲಿ ಹೇಳಿದೆ, ಬಹಳ ಸಾವಧಾನ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಮತ್ತೆ ಕಾರ್ಯಕ್ರಮದಿಂದ ಒಂದು ತಿಳಿಯೋದಿರುತ್ತೆ, ಇವತ್ತು ಏನೇನು ತಿಳಿದ್ರಿ ಅನ್ನೋದನ್ನ ನಾನು ಮೊನ್ನೆ ಕೇಳ್ತೀನಿ. ಆ ದಿನ ಹೇಳ್ಬಂತು, ಸಾವಧಾನದಿಂದ ಕೂತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮಕ್ಕಳೇ, ಇದನ್ನ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನು, ಕಾರ್ಯಕ್ರಮಗಳು ಇರ್ತವೆ, ಬರ್ತವೆ, ಹೋಗ್ತೀವಿ, ಮಾತಾಡ್ತೀವಿ, ಬರ್ತೀವಿ, ನೋಡ್ತೀವಿ, ಅದರಿಂದ ತಿಳಿಯೋದಿರುತ್ತೆ, ತಿಳಿಸೋದಿರುತ್ತೆ, ಮಾಡ್ತೇವೆ. ಆದ್ರೆ ನನಗೆ ಬಹಳ ಆತ್ಮತೃಪ್ತಿ ಕೊಟ್ಟಂತ ಕಾರ್ಯಕ್ರಮ ಇದೊಂದು ಅಂತ ಹೇಳೋದು ತಪ್ಪಾಗಲಾರ್ದು. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಇಂದುಮತಿ ಮೇಡಮ್ ಯು ಎಸ್ ಎ ಹೋಗಿ USA ನಲ್ಲೇ ಸೆಟಲ್ ಆಗಿ ಅಲ್ಲೇ ಒಂದು ಕಂಪನಿಯನ್ನ, ಗೊತ್ತಾಯ್ತಾ, ಇನ್ನೋವೇಟಿವ್ ಟೆಕ್ನಿಕ್ ಡೆವಲಪ್ಮೆಂಟ್ ಸಂಸ್ಥೆಯನ್ನ ಸ್ಥಾಪಿಸಿ ಅಲ್ಲೊಂದು 35ರಿಂದ 40 ಜನ ಸಾಫ್ಟ್ವೇರ್ನವರಿಗೆ ಕೆಲಸ ಕೊಟ್ಟು, ಹಾಗೆ ಇಂಡಿಯಾದಲ್ಲೂ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಇಲ್ಲೂ ಒಂದು 50 ಜನಕ್ಕೆ ಕೆಲಸವನ್ನ ಕೊಟ್ಟು, ಇವತ್ತು ಸಂಸ್ಥೆ ಚಿಕ್ಕದಾಗಿರ್ಬೋದು. ಮೇಡಮ್ ಹೇಳ್ತಾ ಇದ್ರು, ಇನ್ಫೋಸಿಸ್ ವಿಪ್ರೋ ಎಲ್ಲ ಸ್ಟಾರ್ಟ್ ಆದಾಗ ಸುಧಾಮೂರ್ತಿ ಅವರು, ನಾರಾಯಣ ಮೂರ್ತಿ ಅವರು ಇಬ್ಬರೇ ಇದ್ರು. ಆದ್ರೆ ಇವತ್ತು ಪ್ರಪಂಚದ 48-50 ದೇಶಗಳಲ್ಲಿ ಆ ಸಂಸ್ಥೆ ಇದೆ. ಹಾಗೆ ಅವರ ಸಂಸ್ಥೆನೂ ಕೂಡ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತದ ಈ ಪ್ರಪಂಚದಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಮಾಡ್ತಕ್ಕಂಥ ಮನಸ್ಸು ಕೆಲವರಿಗೆ ಮಾತ್ರ ಬರೋದು. ಅಂತ ಕೆಲವರು ಯಾರು ಅಂದ್ರೆ ಬಸವಣ್ಣನವರ ಅನುಯಾಯಿಗಳು. ಬಸವಣ್ಣನವರ ಅನುಯಾಯಿಗಳು ಯಾರಾಗಿರ್ತಾರೆ, ನಮ್ಮ ಕಾಯಕ ಯೋಗಿ ಶಿವಕುಮಾರ ಸ್ವಾಮೀಜಿಗಳ ಅನುಯಾಯಿಗಳು ಯಾರಾಗಿರ್ತಾರೆ ಅಂತವ್ರಿಗೆ ಮಾತ್ರ ಹೆಲ್ಪಿಂಗ್ ನೇಚರ್ ಬರ್ತಕ್ಕಂಥದ್ದು, ಅಂದ್ರೆ ಸಹಾಯ ಮನೋಭಾವನೆ ಬರ್ತಕ್ಕಂಥದ್ದಂತಹ ಸಹಾಯ ಮನೋಭಾವನೆಯನ್ನು ಹೊಂದಿ ಹಲವಾರು ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿವಿಧ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಇಂದುಮತಿ ಮೇಡಮ್ ಮತ್ತೆ ಅವರ ಪೋಷಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರು 100 ಕಾಲ ಸುಖವಾಗಿ ಬಾಳಲಿ ಅಂತ ನಾವು ಆಲೋಚನೆ. ಯಾಕಪ್ಪ ಅಂದ್ರೆ ಅಮ್ಮ ಹೇಳ್ತಾ ಇದ್ರು ಏನಂತ ಅಂದ್ರೆ, ಅವರು 91 ವರ್ಷ ಯಾರಿಗೆ, ಸಿದ್ದರಾಮಣ್ಣ ಸರ್ ಅಲ್ವಾ, 91 ವರ್ಷದಲ್ಲಿ ಅವರು ಹೆಡ್ ಮೇಡಮ್ ಮರ್ತಿಲ್ಲ, ಅವರಿಗೆ ಶಿಕ್ಷಣ ಕೊಟ್ಟಂತ ಶಿಕ್ಷಣ ಸಂಸ್ಥೆ ಮರ್ತಿಲ್ಲ, ಆಮೇಲೆ ಅವರ ಕಷ್ಟಗಳನ್ನ ಮರ್ತಿಲ್ಲ. ಅವರು ಬಹಳ ನೀಟಾಗಿ ಹೇಳ್ತಾ ಇದ್ರು ಏನಂತಂದ್ರೆ, ಛಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಹಾಗಾಗಿ ಆ ಕಷ್ಟಗಳು ಮತ್ತೆ ಛಲ ಮತ್ತೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಕ್ಕಂಥ ಮನೋಭಾವನೆ ನಮ್ಮನ್ನ ಎತ್ತರಕ್ಕೆ ಬಳಸುತ್ತೆ ಅನ್ನಲಿಕ್ಕೆ ಒಂದು ನಿದರ್ಶನ ಮತ್ತೆ ಸಾಕ್ಷಿ ಅಂದ್ರೆ ಸಿದ್ದರಾಮಣ್ಣ ಸರ್ ಮತ್ತೆ ಅವರ ದಂಪತಿ. ಯಾಕಪ್ಪ ಅಂದ್ರೆ ಅವರು ಮಕ್ಕಳನ್ನೆಲ್ಲ ಓದಿಸಿ ದೇಶ ವಿದೇಶದಲ್ಲಿ ಅವರು ಕೆಲಸ ಮಾಡಕ್ ಬಿಟ್ಟಿದ್ದಾರೆ. ಕೆಲಸ ಅಷ್ಟೇ ಅವ್ರು ಮಾಡ್ತಾ ಇಲ್ಲ, ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಾಯ ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ಅಂತವರ ಆಶೀರ್ವಾದವನ್ನ ನಾವು ಪಡೀಲಿಕ್ಕೆ ಪುಣ್ಯವಂತರು ಅಂದ್ರೆ ತಪ್ಪಾಗಲಾರದು. ಇವತ್ತು ಇಂದುಮತಿ ಮೇಡಮ್ ಏನೇ ಸಾಧನೆ ಮಾಡಿದ್ರು ಕೂಡ ಅವರಿಗೆ ಅವರ ತಂದೆ ತಾಯಿ ಪ್ರೇರಣೆ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಇಂತಹ ತಂದೆ ತಾಯಿ, ಯಾಕೆ ಮೇಡಮ್ ಹೇಳ್ತಾ ಇದ್ರು ತಂದೆ ತಾಯಿ ಮಾತು ಬಿಟ್ಟು ಎಲ್ಲಾರ ಮಾತು ಕೇಳ್ತೀರಿ ಅಂತ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಯಾರ ಮಾತು ಕೇಳಬೇಕು, ತಂದೆ ತಾಯಿ ಗುರುಗಳ ಮಾತು ಕೇಳಬೇಕು. ಇವ್ರ ಮಾತು ಕೇಳದಂತವ್ರು ಎಲ್ಲೂ ಕೂಡ ಲೈಫಲ್ಲಿ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ದು ಚಿಕ್ಕ ಸ್ಕೂಲ್ ಆಗಿರ್ಬೋದು, ವೇದಿಕೆ ಚಿಕ್ಕದಾಗಿರ್ಬೋದು, ಆದ್ರೆ ಇಂತಹ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ತುಂಬಾ ದೊಡ್ಡ ಮನಸ್ಸುಗಳು. ಮತ್ತೆ ಇಂತಹ ಚಿಕ್ಕ ಶಾಲೆಗೆ ಬಂದಿರತಕ್ಕಂಥ ಮನಸ್ಸುಗಳು ತುಂಬಾ ದೊಡ್ಡ ಮನಸ್ಸುಗಳು. ಹಾಗಾಗಿ ಇಂಥ ಮನಸ್ಸುಗಳ ಮಾತನ್ನ ಕೇಳದಂತಹ ನೀವು ನಾವೇ ಪುಣ್ಯವಂತರು. ಇಂತಹ ಮನಸ್ಸು ಇರ್ತಕ್ಕಂಥ ಮನುಷ್ಯರು ಓಡಾಡದಂತಹ ನಮ್ಮ ಶಾಲೆ ಪುಣ್ಯ ಮಾಡಿದೆ ಅಂದ್ರೆ ತಪ್ಪಾಗಲಾರದು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಿಗೂ ಕೂಡ ಬರೋದಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸರ್ವೆ ಹೇಳಿದ್ರು ಓನ್ಲಿ ಗರ್ಲ್ಸ್ಗೆ ಎಷ್ಟೇ ಸ್ಕಾಲರ್ಶಿಪ್ ಅಂತ ಹೇಳಿದ್ರು. ನೆನಪಿದೆಯಾ ನಿಮಗೆ? ಇದೆಯಾ? ಆಮೇಲೆ ಶಾಲೆ ನೋಡ್ತಾ ನಿಮ್ಮ ಬಿಹೇವಿಯರ್ ಎಲ್ಲ ನೋಡ್ತಾ ಇಲ್ಲ ಬಾಯ್ಸಿಗೂ ಕೊಡೋಣ ಅಂತ ಅಂದ್ರು. ಮೊದಲು ಡಿಸೈಡ್ ಮಾಡಿದ್ರು
8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಕೊಡೋಣ ಅಂತ. ಆಮೇಲೆ ಡಿಸೈಡ್ ಮಾಡಿದ್ರು ಇಲ್ಲ 6, 7, 8, 9, 10ನೇ ತರಗತಿ ಮಕ್ಕಳಿಗೆ ಕೊಡೋಣ ಅಂತ. ನೋಡಿ, ಸಹಾಯ ಮಾಡ್ತಕ್ಕಂಥ ಮನಸ್ಸೇ ಹಂಗೆ. ಅಯ್ಯೋ ಪಾಪ ಅನ್ಸುತ್ತೆ, ಅಯ್ಯೋ ಅನ್ಸುತ್ತೆ, ಕೊಡೋಣ ಎಲ್ರಿಗೂ ಅನ್ಸುತ್ತೆ. ಅಂತಹ ಮನೋಭಾವನೆ ಯಾರಿಗೂ ಬರೋದಿಲ್ಲ. ಇಂತಹ ಮನೋಭಾವನೆಯನ್ನ ಹೊಂದಿ ಇವತ್ತು ಅವ್ರ ಸಮಯ ಅಮೆರಿಕಾದಿಂದ ಬರೋದಿಗೆ ಸುಮ್ಮನೆ ಅಲ್ಲ. ಈಗಾಗಲೇ ನೀವು ಮೇಡಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರು, ನಮ್ಮ ಮೇಡಮ್ ಜೊತೆ, ಅವರು ಅಮೆರಿಕಾದಲ್ಲಿದ್ರು. ಇಂಟ್ರಾಕ್ಟ್ ಮಾಡಿ ಇಲ್ಲಿಂದ ಜರ್ನಿ ಎಷ್ಟಾಗಿರುತ್ತೆ, ಮತ್ತೆ ಚಾರ್ಜ್ ಎಷ್ಟಾಗುತ್ತೆ ಇಲ್ಲಿಂದ ಬಂದು ಹೋಗ್ಲಿಕ್ಕೆ ಏನು ಅಂತ. ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಅವ್ರು ಅಮೆರಿಕಾದಿಂದ ಬಂದಿದಾರಲ್ಲ, ನಿಮಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟು ನಿಮಗೆ ಆಲ್ ದ ಬೆಸ್ಟ್, ನೀವು ನನ್ನ ಹಾಗೆ ಅಲ್ಲ ನನಗಿಂತೂ ದೊಡ್ಡದಾಗಿ ಬೆಳೆಯಿರಿ ಅಂತ ಹೇಳಿಕ್ ಬಂದಿದಾರಲ್ಲ, ಯು ಆರ್ ವೆರಿ ಲಕ್ಕಿ. ಜೀವನದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ರೀತಿ ಇನ್ಸ್ಪೈರ್ ಆಗ್ತಾರೆ. ಮತ್ತೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಟೈಮ್ ಜ್ಞಾನೋದಯ ಆಗುತ್ತೆ. ಇವತ್ತು ಯಾರ್ಯಾರಿಗೆ ಹೇಗೆ ಜ್ಞಾನೋದಯ ಆಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಜ್ಞಾನೋದಯ ಆಗ್ಲೇಬೇಕು. ಎಲ್ಲರೂ ಒಬ್ಬರನ್ನ ನೋಡಿದಾಗ ಆಯ್ತು, ಒಬ್ಬರ ಬಗ್ಗೆ ತಿಳ್ಕೊಂಡಾಗ ಆಯ್ತು, ಒಬ್ರು ನಡೆ ನುಡಿ ನೋಡಿದಾಗ ಆಯ್ತು, ಜ್ಞಾನೋದಯ ಆಗ್ಲೇಬೇಕು. ಹಾಗಾಗಿ ನೀವು ಕೂಡ ಎಷ್ಟು ಬೆಳಿಬೇಕು, ಅವರ ಆಸೆನ ವ್ಯಕ್ತಪಡಿಸಿದ್ರೆ ಏನಂತ, ನೀವು ಚೆನ್ನಾಗಿ ಬೆಳೆದು ನೀವು ಓದಂತ ಶಾಲೆಗೆ ಅಥವಾ ಬಡ ಮಕ್ಕಳಿಗೆ ಹೆಲ್ಪ್ ಅನ್ನ ಮಾಡಬೇಕು ಅಂತ ಹೇಳಿದ್ರು. ಅದೇನೇ ದೇವರ ಸೇವೆ, ಬೇರೆ ಯಾವುದೂ ಇಲ್ಲ. ನಾವು ಈಗ ಅನೇಕ ಶಾಲೆಗಳಿಗೆ, ಅನೇಕ ಅನಾಥಾಶ್ರಮಗಳಿಗೆ ನೋಟ್ ಪುಸ್ತಕಗಳನ್ನು ಕಳಿಸ್ತಾ ಇರ್ತೀವಿ, ಪೆನ್ಗಳನ್ನು ಕಳಿಸ್ತಾ ಇರ್ತೀವಿ, ಒಂದಷ್ಟು ಕಡೆ ಯೂನಿಫಾರ್ಮ್, ಶೂಸು ಏನೋ ಕೊಡಿಸ್ತಾ ಇರ್ತೀವಿ. ಅವೆಲ್ಲ ಹೇಳ್ಕೊಳ್ಳೋಂಥವಲ್ಲ, ಕೊಡಿಸ್ತಾ ಇರ್ತೀವಿ. ಅದೇ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅವ್ರು ಕರೆಯೋದು. ಹಾಗೇನೆ ಇವತ್ತು ವಿದ್ಯಾರ್ಥಿಗಳ ಸೇವೆಯೇ ದೇವರ ಸೇವೆ ಅಂದ್ಕೊಂಡು ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಸ್ಕಾಲರ್ಶಿಪ್, 50 ಜನಕ್ಕೆ ಸ್ಕಾಲರ್ಶಿಪ್, 8 ಜನ 9 ಜನಕ್ಕೆ ಅವಾರ್ಡು, ಅವರಿಗೂ ಕೂಡ ಸ್ಕಾಲರ್ ತರ ಅವಾರ್ಡ್ ಕೊಡೋದು, ಅಂದ್ರೆ ಲಕ್ಷಾಂತರ ರೂಪಾಯಿನ ಅವರು ಖರ್ಚು ಮಾಡ್ತಾ ಇದ್ದಾರೆ. ಅದೆಲ್ಲಿಂದ ಬಂತು? ಗೌರ್ಮೆಂಟ್ ಕೊಡುತ್ತಾ? ಅವರು ದುಡಿದಿರ್ತಕ್ಕಂಥದ್ದು, ಅವರು ದುಡಿದಿರೋ ದುಡ್ಡಲ್ಲಿ ಒಂದಷ್ಟನ್ನ ನಾವು ಪ್ರೋತ್ಸಾಹಧನವಾಗಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಕೊಡೋಣ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಮ್ಮ ಶಾಲೆಗೆ ಇವತ್ತು ಆಗಮಿಸಿ, ಇವತ್ತು ಏನು ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಮತ್ತೆ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರು ರ್ಯಾಂಕ್ ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ನೀವು ನಿಜವಾಗ್ಲೂ ನಿಮಗೆ ಕೊಟ್ಟಂತಹ ದುಡ್ಡಿನಲ್ಲಿ ಮೊದಲು ಆ ಸರ್ಟಿಫಿಕೇಟ್ ನ ಫ್ರೇಮ್ ಮಾಡಿಸಿ ಮನೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಒಳ್ಳೆ ಮನಸ್ಸಿರ್ತಕ್ಕಂಥ ಎಲ್ಲರೂ ಆ ಫೋಟೋದಲ್ಲಿದ್ದಾರೆ, ನಿಮ್ಮನ್ನು ಸೇರಿಸಿ ಇಟ್ಟಿದ್ದಾರೆ. ಆ ಫೋಟೋ ನಿಮ್ಮ ಮನೆಯಲ್ಲಿದ್ರೆ ನಿನಗದು ಪ್ರೇರಣೆ, ಮತ್ತೆ ನಿನಗೆ ಯಾವಾಗ ಜ್ಞಾಪಕ ಬರ್ತಾ ಇದೆ, ನಾನು ಇಂತಹ ಸರ್ಟಿಫಿಕೇಟ್ ಅನ್ನ ನಾನು ಒಂದಷ್ಟು ಮಕ್ಕಳಿಗೆ ಕೊಡ್ಬೇಕು, ಒಂದಷ್ಟು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ಜ್ಞಾಪಕ ಪದೇ ಪದೇ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಪ್ರೇಮ ಆಗಿ ಇಟ್ಕೊಳ್ತೀರಾ? ಯಾರ್ಯಾರಿಗೆ ಇವತ್ತು ಸರ್ಟಿಫಿಕೇಟ್ ಸಿಗುತ್ತೆ? ನೆಕ್ಸ್ಟ್ ಅಷ್ಟೇ ಅಲ್ಲ, ಇವತ್ತು ಏನ್ ಸರ್ಟಿಫಿಕೇಟ್ ತಗೊಳ್ತಾರೆ, ಸ್ಕಾಲರ್ಶಿಪ್ ತಗೊಳ್ತಾರೆ, ನೀವು ಈಗ ನೋಡಿದವರೆಲ್ಲ ಪ್ರೋತ್ಸಾಹಿಸ್ತೀರಿ, ಅದರಲ್ಲೇನ್ ಬೇರೆ ಮಾತೇ ಇಲ್ಲ. ಪ್ರೋತ್ಸಾಹಿಸ್ತೀರಾ ಇಲ್ವಾ? ಬೇಜಾರಾಗ್ತೀರಾ? ನೆಕ್ಸ್ಟ್ ಉಳಿದಂತ ಮಕ್ಕಳು ಅವರಿಗಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತೆಕ್ಕೋಬೇಕು ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಳ್ಳಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ಕೂಡ ಸಹಕರಿಸಿದ್ದೇವೆ. ನಮ್ಮ ಎಲ್ಲ ಶಿಕ್ಷಕರು ನಮಗೆ ಬೆನ್ನೆಲುಬು. ಒಂದು ಕಾರ್ಯಕ್ರಮ ಸುಮ್ಮನೆ ಆಗೋದಿಲ್ಲ, ಶಿಕ್ಷಕರೆಲ್ಲ ನೀವು ಫೋಟೋ ತೆಗೆದ್ವಿ, ನಾನೇ ಖುದ್ದ ಫೋಟೋ ತೆಗೆದೆ, ಮಾಹಿತಿ ಆಗ್ತಿದೆ, ಶಿಕ್ಷಕರು ಕೂಡ ಕಮ್ಯುನಿಕೇಟ್ ಮಾಡಿದ್ರು, ಸರ್ಟಿಫಿಕೇಟ್ ಮಾಡ್ಸಕ್ಕೋಸ್ಕರ, ನಿಮಗೆ ಸ್ಕಾಲರ್ ಕೊಡ್ಲಿಕ್ಕೋಸ್ಕರ ಎಲ್ಲ ಶ್ರಮ ಇದೆ. ಸುಮ್ಮನೆ ನೀವು ರ್ಯಾಂಕ್ ತೆಗೆದ್ರಿ, ಅವ್ರು ಬಂದ್ರು ಸ್ಕಾಲರ್ಶಿಪ್ ಕೊಟ್ರು ಅಂತಲ್ಲ, ಎಲ್ಲರ ಶ್ರಮದಿಂದ ನಿಮಗೆ ಸ್ಕಾಲರ್ಶಿಪ್. ಶಿಕ್ಷಕರು ಓದಿಸಿರೋದಕ್ಕೆ ನಿಮ್ಗೆ ಮಾರ್ಕ್ಸ್ ಬಂದಿರೋದು, ಹೌದಾ ಇಲ್ಲ? ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ಲೈಫ್ ಅಲ್ಲಿ ಯಾರು ಮಾಡ್ರು ತಂದೆ ತಾಯಿ ಗುರುಗಳನ್ನ ಮರಿಬಾರದು, ಹೌದಾ? ಹಾಗಾಗಿ ಎಲ್ಲರ ಶ್ರಮ ಇದೆ.
ಎಲ್ಲರಿಗೂ ಕೂಡ ಒಳ್ಳೆಯದಾಗಿ, ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ಮತ್ತೆ ಶರಣು ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಆ ದೇವರು 100 ಕಾಲ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಶಾಲೆ ವತಿಯಿಂದ ಹಾರೈಸ್ತೇವೆ. ಮತ್ತೆ ಸಿದ್ದರಾಮಣ್ಣ ಸರ್ ಮತ್ತೆ ಶಾರದಾ ಮೇಡಮ್ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಅವರು ಕೂಡ ಇನ್ನು 100, 110 ವರ್ಷ, 111 ವರ್ಷ ಶಿವಕುಮಾರ ಮಹಾಸ್ವಾಮೀಜಿಗಳ ಕಾಯಕ ಯೋಗಿಗಳಾಗಿ ಏನೋ ಸೇವೆಯನ್ನ ಸಲ್ಲಿಸೋದು, ಅದೇ ರೀತಿ ಅವರು ಕೂಡ ಸೇವೆಯನ್ನ ಸಲ್ಲಿಸಲಿ ಅಂತ ನಾವು ಆ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತೇವೆ. ಹಾಗೆ ಅವ್ರ ಮಗಳು ಅಮೇರಿಕದಿಂದ ಬಂದು ವಿಶ್ವಮತಿ ಮೇಡಮ್ ಅವರು ನಿಮಗೆಲ್ಲರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋದ್ರ ಜೊತೆಗೆ ಮೇಡಮ್ ಕೂಡ ಇಂತಹ 100 ಕಂಪನಿಗಳನ್ನ ಸ್ಥಾಪನೆ ಮಾಡಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ಲಿ, ಆ ಕಂಪನಿಗಳಲ್ಲಿ ನೀವು ಕೂಡ ಕೆಲಸ ಮಾಡೋಕ್ಕೆ ಬೆಳಿಲಿ ಅಂತ ಹೇಳಿ ನಾನು ಮೇಡಮ್ ಅವರಿಗೂ ಕೂಡ ಹಾರೈಸ್ತೇವೆ, ನಿಮಗೂ ಕೂಡ ಹಾರೈಸ್ತೇವೆ. ನಮ್ಮ ಶಾಲೆಯಲ್ಲಿ ನಿರೂಪಣೆ ಮಾಡಿದಂಥ ಉಷಾ ಮೇಡಮ್ ಅವರು ಕೂಡ ಭಗವಂತ ಒಳ್ಳೇದು ಮಾಡಲಿ, ಮತ್ತೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಸ್ವಾಗತ ಕೋರಿದಂತಹ ಭವ್ಯ ಮೇಡಮ್ ಅವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಸರ್ವಜ್ಞನ ವೇಷ ಧರಿಸಿದಂಥ ನೈನಿಕ ಮತ್ತೆ ಅವರ ತಾಯಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ, ಅಭಿನಂದನೆಯನ್ನ ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತೆ ಏನು ವಚನಗಳನ್ನ ನೀಟಾಗಿ ಗಾಯನ ಮಾಡಿದ್ದೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಚೆನ್ನಾಗಿ ಓದುವಂತರಾಗಿ ಮತ್ತೆ ಕಲಿಕೆಯಲ್ಲಿ ಮುಂದೆ ಬನ್ನಿ. ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ಇಷ್ಟೇನೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು, ಕಲಿಬೇಕು. ನೀವು ನಾಳೆ ದಿನ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತರಾಗಬೇಕು. ದೊಡ್ಡ ಆಲದ ಮರ ಆಗಿ ನೆರಳು ಕೊಡುವಂತವರಾಗಬೇಕು. ಸಿಡಿದು ಹೋಗ್ತಕ್ಕಂಥ ಪಟಾಕಿ ಆದರೆ ಕತ್ತಲಿಗೆ ಬೆಳಕು ಕೊಡ್ತಕ್ಕಂಥ ದೀಪವಾಗಿ ಪ್ರಜ್ವಲಿಸಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಶರಣಾರ್ಥಿ. ತುಂಬಾ ಸುಂದರವಾಗಿ ಮನಮುಟ್ಟುವಂತೆ ಅಧ್ಯಕ್ಷೀಯ ನುಡಿಗಳನ್ನ ನುಡಿದ ಸಹಸರಿಗೆ ತುಂಬ ಹೃದಯದ ಧನ್ಯವಾದಗಳು.